ಬಂಧುಗಳೇ ನಮಸ್ತೆ. ನಮಗೆ ಕೆಲವೊಂದಿಷ್ಟು ಜನರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದರು. ಅದನ್ನು ಪರಿಹರಿಸೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಬೇಕಾಗಿತ್ತು. ಅವರು ಕೇಳೋ ಪ್ರಶ್ನೆ ಏನಪ್ಪ ಅಂತಂದರೆ, ಎಲ್ಲರೂ ಸಮಾನರು ಎಂದು ನಮ್ಮ ಸಂವಿಧಾನ ಸಾರುತ್ತದೆ. ಎಸ್, ಅಫ್ಕೋರ್ಸ್. ಆದರೆ ಜಾತಿ ಆಧಾರಿತ ಮೀಸಲಾತಿ ಸಮಾನತೆಯ ವಿರೋಧವಲ್ಲವೇ? ಅಂದರೆ ಇವರು ಕೇಳುವ ಮಾತಿನ ಅರ್ಥ, ಸಂವಿಧಾನದಲ್ಲಿ ತಪ್ಪಾಗಿ ತಿದ್ದುಪಡಿ ಮಾಡಿದ್ದಾರೆಯೇ ಎಂದು. ಇದು ಹಲವರಲ್ಲಿ ಮೂಡಿದ ಪ್ರಶ್ನೆಯಾಗಿರಬಹುದು. ಆದರೆ ಮೀಸಲಾತಿಗಳು ಬಂದ ತಕ್ಷಣವೇ ಅಥವಾ ಸಂವಿಧಾನ ಬಂದ ತಕ್ಷಣವೇ ಎಲ್ಲರನ್ನೂ ಸಮಾನವಾಗಿ ಕಾಣುವ ಮನಸ್ಥಿತಿಗಳು ಇದೆ ಎಂಬುದು ಸುಳ್ಳು. ಈಗ ಎಷ್ಟೋ ವಿಷಯದಲ್ಲಿ, ಎಷ್ಟೋ ಹಳ್ಳಿಗಳಲ್ಲಿ ನಾನು ವೀಕ್ಷಿಸಿದರು, ಜಾತ್ರೆ, ಹಬ್ಬ ಹರಿದಿನಗಳಲ್ಲಿ ಊರಿಂದ ಹೊರಗಡೆ ಇಟ್ಟ ಒಂದು ಸಮುದಾಯದ ಗುಂಪನ್ನು ದೇವಸ್ಥಾನದ ಒಳಗಡೆ ಅವಕಾಶ ಮಾಡಿಕೊಳ್ಳುತ್ತಿಲ್ಲ. ನಾನು ಎಲ್ಲ ಊರಿನವರು ಇದೇ ಥರ, ಎಲ್ಲ ಜನಾಂಗದವರು ಇದೇ ತರಹ ಎಂಬುದನ್ನು ಹೇಳುತ್ತಿಲ್ಲ. ಕೆಲವು ಕಡೆ ಕೆಲವು ಜನಾಂಗದವರು ಈ ಥರ ಘಟನೆ ಕಂಡುಬಂದಿದೆ. ಇತ್ತೀಚೆಗೆ ಕಂಡುಬಂದಂತಹ ಒಂದು ಚಿಕ್ಕ ಮಗು ತಿಳಿಯದೆ ದೇವಸ್ಥಾನದಲ್ಲಿ ಹೋಗಿದ್ದಕ್ಕೆ 65,000 ಆ ಬಡ ಕುಟುಂಬಕ್ಕೆ ಅಲ್ಲಿನ ಅಲ್ಲಿನ ನೀವೇನಂತ ಕರಿತೀರಾ, ಹಿರಿಯರ ಗುಂಪು, ಹಳ್ಳಿಯ ಪಂಚಾಯತ್ ಏನಾಯಿತು, ಅವರಿಗೆ 65,000 ರೂಪಾಯಿಗಳನ್ನು ದಂಡ ವಿಧಿಸಿತು. ಇವತ್ತು ದುಡಿದು 100-200 ರೂಪಾಯಿಗಳನ್ನು ತೆಗೆದುಕೊಂಡು ಬಂದು ಊಟ ಮಾಡುವಂಥ ಬಡ ಕುಟುಂಬದವರಿಗೆ ಸಡನ್ನಾಗಿ 65,000 ಎಲ್ಲಿಂದ ತರಬೇಕು? ಅದು ತಿಳಿದೋ ತಿಳಿಯದೋ ಮಾಡಿರುವಂಥ ತಪ್ಪೇ ಅಲ್ಲ. ಅವರ ಪ್ರಕಾರ ತಪ್ಪು. ತಿಳಿದೋ ತಿಳಿಯದೇನೆ ಮಾಡಿರುವಂಥ ತಪ್ಪು. ನಮ್ಮ ಪ್ರಕಾರ ಅದು ನ್ಯಾಯ, ತಪ್ಪೇ ಅಲ್ಲ. ಹೋರಾಟಗಾರರಾಗಿದ್ದರೆ ಯಾಕೆ ಮಾಡಬಾರ್ದು ಎಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಏನಾದರೂ